ಸುತ್ತಮುತ್ತ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಏನ್ ಹೇಳ್ತಿದಾರೆ ಅಮ್ಮ ರಿಯಾಕ್ಷನ್? ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ರಿಚ್ ಆಗಿ ತೆಗ್ದಿದ್ದಾರೆ, ಆ ತರ ಎಲ್ಲ ಹೇಳ್ತಿದ್ದಾರೆ. ಹಾ, ಕೆಲವರಿಗೆ 100ರಲ್ಲಿ 2 ಜನಕ್ಕೆ ಇಷ್ಟ ಆಗಿಲ್ಲ, ಬೇರೆ ತರ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಓಕೆ. ಆ ತರ ಇದೆ. ಎಲ್ಲ ಎಲ್ಲಾ ತರ ಹೇಳ್ತಾರಲ್ವೇನ್ರಿ, ಎಲ್ಲ ಒಂದೇ ತರ ಹೇಳ್ಬೇಕು ಅಂತ ಏನಿಲ್ವಲ್ಲ. ಹೌದೌದು, ಕರೆಕ್ಟ್. ಅಂದ್ರೆ ಮಿಕ್ಸಪ್ ಅಲ್ಲಿ ನೆಗೆಟಿವ್ ಏನ್ ಹೇಳಿದಾರೆ ಅಮ್ಮ ನಿಮ್ಮ ಹತ್ರ? ನೆಗೆಟಿವ್ ಎಲ್ಲಾ ತರನು ಸ್ವಲ್ಪ ಬೇಕು ಅಂತ ಮಾಡೋರ್ಗೆಲ್ಲ ಎಲ್ಲ ಹೇಳ್ತಾರೆ, ಬೇಕು ಅಂತ ಮಾಡ್ತಾರೆ ನೆಗೆಟಿವ್, ಅವ್ರದ್ದೆಲ್ಲ ಬಿಟ್ಬಿಡಿ. ಹೌದೌದು, ಕೆಲವ್ರು ಬೇಕು ಅಂತ ನೆಗೆಟಿವ್ ಹಬ್ಬಿಸ್ತಾವ್ರಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ. ಹೌದೌದು, ಸೋಷಿಯಲ್ ಮೀಡಿಯಾದಲ್ಲಿ ಅದ್ರದ್ದು ಎಲ್ಲ ಬರ್ತಿದೆ. ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈ ತರ ನೆಗೆಟಿವ್ ಎಲ್ಲ ಬರ್ತಿದೆ, ಮತ್ತೆ ಪಾಸಿಟಿವ್ ಕೂಡ ಇದೆ ಜಾಸ್ತಿನೇ. ಅಂದ್ರೆ ಈ ತರ ಹಾಲಿವುಡ್ ರೇಂಜ್ ಅಲ್ಲಿ ಇರೋದೇ ಒಂದು 95% ಇಷ್ಟಪಟ್ಟವ್ರೆ, ಒಂದು 5% ಹಂಗೆ ಹಿಂಗೆ ಇದೆ. ಅದರಲ್ಲಿ 1% ಒಂಚೂರು ಸಣ್ಣ ಪುಟ್ಟ ಎಷ್ಟನ್ನ ಬೇರೆ ತರ ನೋಡಕ್ ಇಷ್ಟಪಡೋರು, ಅದು ಹೇಳ್ಬೇಕಾದ್ರೆ ಸಂಕೋಚದಲ್ಲಿ ಹೇಳ್ತಾರೆ, ಇನ್ ಕೆಲವರು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಅಂದ್ರೆ ಪ್ರಾರಂಭದಲ್ಲಿ ಒಂದು ಟಾಕ್ ಇತ್ತಮ್ಮ, ಅಂದ್ರೆ ಟ್ರೇಲರ್ ಟೀಸರ್ ಸಾಂಗ್ ಅಲ್ಲೇ ಸ್ವಲ್ಪ ಬೇರೆ ತರ ತೋರ್ಸಿದಾರೆ, ಸಿನಿಮಾದಲ್ಲೂ ಅದೇ ತರ ಇರುತ್ತಾ ಅಂತ ಟಾಕ್ ಇತ್ತು. ಸೊ ಅಂದ್ರೆ ಹೆಣ್ಮಕ್ಳ ನೋಡ್ಬೋದಾ ಏನಂತ. ಎಷ್ಟೊಂದ್ ಡೈಲಾಗ್ ಹೇಳೋನ್ ಗೊತ್ತಾ, ರಾಜಾ ಹುಲಿಲಿ ಕಾಲ್ ಎಳಿಯೋರು ಯಾವತ್ತಿದ್ರು ಕಾಲ್ ಎಳಿತಾನೆ ಇರ್ತಾರೆ, ಹೇಳೋರ್ಗೆ ಏನ್ ಬೇಕಾದ್ರೂ ಹೇಳ್ತಾರೆ. ಹೌದು ಹೌದು ಹೌದು. ಫೈನಲಿ ಆಡಿಯನ್ಸ್ ಇಷ್ಟ ಆಗ್ಬೇಕು, ಅದ್ರಲ್ಲಿ ಇವಾಗ ಆಡಿಯನ್ಸ್ ಇಲ್ಲ, ಎಲ್ಲ ನೆಗೆಟಿವ್ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರು, ಏನ್ ಮಾಡ್ತೀರಿ? ಹೌದು ಹೌದು. ಅಂದ್ರೆ ಅಮ್ಮ ಆತರ ಅಂದ್ರೆ ಯಶ್ ಅವ್ರದ್ದು ಅಂದ್ರೆ ಎಲ್ರು ಕೂಡ ಸಪೋರ್ಟ್ ಮಾಡಿ ನಮ್ ಕನ್ನಡದವ್ರು ಈ ತರ ಬೆಳ್ದಿಯಾರ ಹೀರೋ ಅಂತ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಇದಂದ್ರೆ ಟ್ಯಾಕ್ಸಿಗೆ ಸ್ವಲ್ಪ ಏನೋ ನೆಗೆಟಿವ್ ಇದ್ ಮಾಡ್ತಿದಾರೆ ಅಂತ ಅನ್ಸಲ್ವ ನಿಮ್ಗೆ? ಬೇಕಂತ ಎಲ್ಲಾ ಟೈಮಲ್ಲೂ ಮಾಡಿದಾರ್ರಿ, ಯಾವ ಟೈಮಲ್ಲಿ ಯಶಿಗ್ ಮಾಡಿಲ್ಲ ತೋರಿಸ್ರಿ. ಏನ್ ಗೊತ್ತೇನ್ರಿ, ಮಾಡದೇ ಇರೋ ದಿನ ತೋರಿಸ್ರಿ, ನಾನು ಅವ್ರ ತಾಯಿಯಾಗಿ ಹೇಳ್ತೀನಿ. ಹೌದು. ಎಲ್ಲ ಏನಿ ಹತ್ತುತ್ತಾ ಇರ್ಬೇಕಾರೆ ಬೀಳಿಸ್ತಾರೆ, ಹತ್ತಿ ಹೋಗಿ ಮೇಲ್ ನಿಂತ ಮೇಲೆ ಶಬಾಷ್ ಅಂತಾರೆ, ಎಲ್ಲ ದಾಟ್ಕೊಂಡೇ ಬಂದಿರೋದ್ ನಾವು. ಹೌದು ಹೌದು ಹೌದು. ಇದೇನ್ ಕೌಂಟ್ ಆಗಲ್ಲ ಬಿಡಿ ಅವನಿಗೆ, ಅವನೆಲ್ಲ ಹೋಗಾಯ್ತು ಆಚೆಗೆ. ಇನ್ ಬೇಕು ಅಂದ್ರೆ ಉಳಿಸ್ಕೋಬೇಕು ಕನ್ನಡದವ್ರಷ್ಟೇ. ಅಂದ್ರೆ ನೆಕ್ಸ್ಟ್ ಎಲ್ಲ ದೊಡ್ಡದಾಗಿ ಇದಕ್ಕಿನ್ನ ಏನು 600 ಕೋಟಿ 500 ಕೋಟಿ ಹಾಕಿ ಪ್ರೊಡ್ಯೂಸರ್ ಬಂದ್ರೆ ಹಿಂಗ್ ಆಡ್ಬಿಟ್ರೆ ಜನ ಯಾರು ಸಿನಿಮಾ ಮಾಡ್ತಾರ್ರಿ? ಎಲ್ಲಾರನು ಕಳ್ಕತ್ತಾವ್ರಿ ಇವ್ರಷ್ಟೇ. ಹೌದೌದು. ಆದ್ರೂ ಕೂಡ ಅಂದ್ರೆ ಎಷ್ಟ್ ಫ್ಯಾನ್ಸ್ ಆಗಿರ್ಬೋದು ಎಲ್ರು ಕೂಡ ತುಂಬಾ ಚೆನ್ನಾಗಿದೆ, ಔಟ್ಪುಟ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಇಲ್ಲ, ನಾನು ಹೇಳ್ತಾ ಇರೋದು, ನಾನು ಇನ್ನೂ 1 ವಾರ ಆಗೋವರೆಗೂ ಏನು ರಿಸಲ್ಟ್ ಹೇಳಲ್ಲ. ಭಾನುವಾರ ಸೋಮವಾರ ಆದ್ಮೇಲೆ, ಸೋಮವಾರ ಆಗಿ ಮಂಗಳವಾರದ ಮೇಲೆ ಜನಗಳ ರಿಸಲ್ಟ್ ತಗೊಂಡ್ ಮಾತಾಡ್ತೀನಿ. ಆಮೇಲೆ ಇದು ತಪ್ಪ ಅವ್ರದ್ ತಪ್ಪ ಅಂತ ಅವಾಗ ಗೊತ್ತಾಗುತ್ತೆ. ಈಗ ಮಾತಾಡಿದ್ರೆ ನಾವು ಮನೆಯವ್ರಿಗೆ ನಾವು ತುಂಬಾ ಸಪೋರ್ಟ್ ಕೊಡಬಾರ್ದು. ಯಾವ್ದೇ ವಿಷಯದಲ್ಲಿ ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ಫಸ್ಟ್ ನಾವು ಆಡಿಯನ್ಸ್ ನ ಜಡ್ಜ್ ಮಾಡಕ್ ಸ್ವಲ್ಪ ಟೈಮ್ ಬೇಕು. ಇನ್ನು ನಿನ್ನೆ ತುಂಬಾ ಈ ಬಜೆಟ್ ಸಿನಿಮಾ ಅನ್ಬಿಟ್ಟು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಜನ. ಅದು ಸ್ವಲ್ಪ ಟೈಮ್ ಬೇಕು. ಯಶನ್ ನೋಡೋ ರೀತಿ ಬೇರೆ ಇತ್ತು, ಫ್ಯಾಮಿಲಿ ಮ್ಯಾನ್ ಅಂತ ನೋಡ್ತಿದ್ರು. ಈಗ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿರ್ಬೋದು, ಬಟ್ ಹಂಗಂತ ಕಳಪೆ ಪಿಕ್ಚರ್ ಏನ್ ಮಾಡಿದಾನೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಕೆಲವರು ಹೇಳ್ತಾರ ನೋಡಿ, ಯಾರ್ಯಾರಿಗೋ ಏನೇನೋ ಮಾಡ್ಬಿಟ್ರು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ, ಏನ್ರಿ ಒಬ್ಬ ಡ್ರೈವರ್ ಮಗನಿಗೆ ಬಿಡ್ತಾರೇನ್ರಿ ಇವ್ರು? ಹೌದು ಮೇಡಮ್, ಹೌದು, ಖಂಡಿತ. ಎಂತೆಂತ ಅವ್ರ ಅಪ್ದಿರ್ ಇಂಡಸ್ಟ್ರಿಯಲ್ಲಿ ಇದ್ದವ್ರಿಗೆ ಏನೆಲ್ಲ ಮಾಡ್ಬಿಟ್ಟವ್ರೆ, ಇನ್ನು ಇವ್ರದ್ದು ಯಾವ ಲೆಕ್ಕ? ಬಟ್ ಯಾವ್ದು ರಾಂಗ್ ತಪ್ಪಿಲ್ವಲ್ಲ ನಮ್ಮ ಹತ್ರ, ಅವ್ರಿಗೆ ಸಿಕ್ಕಕ್ಕೇನು ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಸಿನಿಮಾನೇ ಈ ತರ ಇದ್ ಮಾಡ್ಕೊಂತೀರ, ಅದನ್ನೇ ಒಂದು ಸಿನಿಮಾ ಅಂದ್ರೆ ಏನು ಮಾಡಕ್ಕಾಗಲ್ಲ ಬಿಡಿ. ಪ್ರೊಡ್ಯೂಸರ್ಗಳು ಇವ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ ಇಷ್ಮೇಲೆ ದುಡ್ಡು ಹಾಕಕ್ಕೆ. ಪಾಪ ಪ್ರೊಡ್ಯೂಸರಿಗೆ ಕಷ್ಟ ಅಲ್ವೇನ್ರಿ? ಹೌದೌದು ಹೌದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹಾಕಿ ಸಿನಿಮಾ ತೆಗ್ದ್ರೆ ಬಂದಿರೋರ್ನ ಈ ಗಾಂಧಿನಗರದಲ್ಲಿ ಹಳೆ ಹುಲಿಗಳಿಗೆ ಜಾಗ ಬೇಕು, ಅದಕ್ಕೆ ಏನೋ ಒಂದು ಹಬ್ಬಿಸ್ತಾರೆ, ಏನ್ ಮಾಡಕ್ಕಾಗುತ್ತೆ? ಇದು ಅಂದ್ರೆ ಇದ್ದಿದ್ದೆ ಅಮ್ಮ, ನೀವ್ ನೋಡ್ದಂಗೆ ಈ ತರದ್ದು ಎಲ್ಲ ಇದ್ದಿದ್ದೆ ಅಲ್ವಾ? ನಾವು ಒಂದ್ ಸಿನಿಮಾ ಮಾಡಿದೀವಲ್ರಿ, ನಾವು ನೋಡ್ಕೊಂಡೇ ಬಂದಿದೀವಿ. ಹೌದು. ಬಟ್ ಏನ್ ಗೊತ್ತಾ, ಸೋಮವಾರದ ಮೇಲೆ ನೋಡೋಣ ಇರಿ. ಆಡಿಯನ್ಸ್ ಜನ ಬಿಡಲ್ಲ, ಜನ ಬೇರೆ ಬೇರೆ ದೇಶದಲ್ಲಿ ನೋಡ್ತಾವ್ರೆ, ರಿಪೋರ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೆಗೆಟಿವ್ ಮಾಡೋರು ಎಷ್ಟ್ ದಿನ ಮಾಡಕ್ ಸಾಧ್ಯ ರೀ? ಹೌದೌದು. ಸಪೋರ್ಟ್ ಜನಗಳು ಕೊಡ್ಬೇಕು. ಸೋಮವಾರದವರೆಗೂ ರಿಸಲ್ಟ್ ಚೆನ್ನಾಗಿ, ಬಾಕ್ಸ್ ಆಫೀಸ್ ಅಲ್ಲೆಲ್ಲ ಚೆನ್ನಾಗಿ ಸದ್ದು ಮಾಡ್ತಾ ಇದೆ. ಅದು ಸೆಕೆಂಡ್ರಿ, ಅದು ಬೇರೆ, ಅದಲ್ಲ. ಬಾಕ್ಸ್ ಆಫೀಸ್ ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಎಲ್ಲ ತುಂಬಾ, ನಾನು ಎಲ್ಲ ಕಡೆ ರಿವ್ಯೂ ತಗೊಂಡೆ, ಚೆನ್ನಾಗಿ ಬರ್ತಾ ಇದೆ. ಹೌದೌದು. ಬುಕ್ ಮೈ ಶೋ ಅಲ್ಲೂ ಗಂಟೆಗೆ 20,000 30,000 ಟಿಕೆಟ್ ಇದಾಗ್ತಿದೆ. ಅದು ಒಂದ್ ಸೈಡು, ಅದು ಬೇರೆ. ಬೇಕು ಅಂತ ಜನಗಳಿಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ 10 ಜನ ನಿಮ್ ಬಗ್ಗೆ ಒಳ್ಳೇದ್ ಹೇಳಿದ್ರೆ 100 ಜನಕ್ಕೆ ತಲುಪುತ್ತೆ. ಕೆಟ್ಟದ್ದಕ್ಕೆ ಕಿವಿ ಜಾಸ್ತಿ. ಹೌದೌದು. ನೋಡೋಣ ತಗೊಳ್ಳಿ, ಸೋಮವಾರದ ಮೇಲೆ ನೋಡ್ತೀನಿ, ಆಮೇಲೆ ನಾನು ಹೇಳ್ತೀನಿ ರಿಸಲ್ಟ್. ಅವನು ಇವೆಲ್ಲ ಅವನ ಹತ್ರ ನಡೆಯಲ್ಲ ಬಿಡ್ರಿ, ತಲೆ ಕೆಡಿಸ್ಕೊಬಿಡಿ. ಹೌದು. ಅಂದ್ರೆ ನೀವು ನೆಕ್ಸ್ಟ್ ವೀಕ್ ಬೆಂಗಳೂರಲ್ಲೇ ನೋಡ್ತೀರಾ? ಅಂದ್ರೆ ನೆಕ್ಸ್ಟ್ ವೀಕ್ ಸೋಮವಾರ ನೋಡ್ತೀನಿ. ನಾನು ನೋಡಿದಾಗ ಚಾನಲ್ ಫೋನ್ ಮಾಡಿ ಕರಿತೀನಿ, ಅವಾಗ ಬರೀರಂತೆ. ಓಕೆ, ಒಂಚೂರು
ಹಾ. ಒಂಚೂರು ಒಂದ್ ವಾರ ಆಗ್ಲಿ ಫಸ್ಟ್ ಜನಗಳ ಆಡಿಯನ್ಸ್ ರಿಸಲ್ಟ್ ತಗೋಬೇಕು, ನಾನು ಬಿಸಿ ಇದ್ದೀನಿ. ಹೌದು ನಾನು ನೋಡ್ಬಿಟ್ಟು ಕೊಡ್ತೀನಿ, ರಿವೀಲ್ ಕೊಡ್ತೀನಿ. ಓಕೆ, ಖಂಡಿತಮ್ಮ. ಓಕೆ, ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.